ಹಾಯ್ ಎಲ್ಲರಿಗೂ. ಇವತ್ತು ಸ್ಪೆಷಲ್ ಏನಂದರೆ ಬಂಗುಡೆ. ಸಂಡೇ ಆಗಿ ಕೂಡ ಬಂಗುಡೆ ಮಾಡ್ತಾ ಇದ್ದೀನಿ. ಬಂಗುಡೆ ಕರಿ ಮಾಡಬೇಕಂತ ಇದ್ದೀನಿ. ಇಲ್ಲಿ 3/4 kg ಬಂಗುಡೆ ಇದೆ. ಇದು ಚಿಕ್ಕ ಸೈಜ್ ಆಯಿತಾ. 1 kgಗೆ 1/4 kg ಕಡಿಮೆ ಉಂಟು ಇದರಲ್ಲಿ. ಸೊ 3/4 kg ಅಂದರೆ 1 2 3 4 5 6 ಬಂಗುಡೆ ಉಂಟು. ಸೊ ಇದನ್ನು ಕರಿ ಮಾಡ್ತಾ ಇದ್ದೀನಿ ಇವತ್ತು. ಓಕೆ, ಕರಿ ಮಾಡೋ ರೆಸಿಪಿನ ಹೇಳಿಕೊಡ್ತೀನಿ. ಕಟ್ಟಿಂಗ್ ಮತ್ತೆ ಮಾಡ್ತೇನೆ. ಮೊದಲಿಗೆ ಇದಕ್ಕೆ ಮಸಾಲೆ ತೆಗಿಯೋಣ. ಓಕೆ, ಇವಾಗ ಮಸಾಲೆ ತೆಗೆದು ತೋರಿಸ್ತೀನಿ. ಓಕೆ, ಮಸಾಲೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಕೊತ್ತಂಬರಿ ಕಾಳನ್ನು ತೆಗೆದಿದ್ದೀನಿ. 2 ಟೀ ಸ್ಪೂನ್ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದರಲ್ಲಿ 2 ಚಮಚ ಕೊತ್ತಂಬರಿ ಕಾಳು, 1/4 ಚಮಚ ಜೀರಿಗೆ, ಒಂದು 10 ಇದು ಕಾಳು ಮೆಣಸು ಹೇಳ್ತೀವಿ ನೋಡಿ, ಪೆಪ್ಪರ್ ಕಾರ್ನ್ಸ್, 10 ಪೆಪ್ಪರ್ ಕಾರ್ನ್ಸ್ ತೆಗೆದಿದ್ದೀನಿ. ಒಂದು ಲಿಂಬೆ ಗಾತ್ರದ್ದು ಹುಣಸೆ ಹಣ್ಣು, ಲೆಮನ್ ಸೈಜ್, ಮೀಡಿಯಮ್ ಲೆಮನ್ ಸೈಜ್, ಮತ್ತು 4 ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಈರುಳ್ಳಿ, ಮೀಡಿಯಮ್ ಸೈಜ್ ನೋಡಿ ಇಷ್ಟೇ. ಇದನ್ನು ಕಟ್ ಮಾಡಿ ಹಾಕಬೇಕು ಗ್ರೈಂಡರಿಗೆ. ಮತ್ತು ನೋಡಿ, ಮೆಣಸು ನೋಡಿ, ಉದ್ದ ಮೆಣಸು ನಾನು 7 ತಗೊಂಡಿದ್ದೀನಿ. ಓಕೆ, ಇದು ಈ ಮೆಣಸಿನ ಬಗ್ಗೆ ಹೇಳಬೇಕು ಅಂದರೆ, ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಈ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಈ ಮೆಣಸು ನೀವು ಜಾಸ್ತಿ ಹಾಕಿದರೆ ಕಲರ್ ತುಂಬ ಕೆಂಪಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಏನು ಸ್ಪೈಸಿ ಆಗಲ್ಲ, ಬಟ್ ಕಲರ್ ಒಳ್ಳೆ ಬರುತ್ತೆ ಇದರಲ್ಲಿ. ಆನಂತರ ಮಸಾಲೆ ಕೂಡ ಜಾಸ್ತಿ ಆಗುತ್ತೆ. ನಾನು ಇವತ್ತು 7 ಹಾಕಿದ್ದೀನಿ. ಆನಂತರ 3 ಗಿಡ್ಡ ಮೆಣಸನ್ನು ಹಾಕಿದ್ದೀನಿ. ಗಿಡ್ಡ ಮೆಣಸು ನಿಮಗೆ ಸ್ಪೈಸಿನೆಸ್ ಅಂದರೆ ಖಾರ ಬೇಕಿದ್ದರೆ ಗಿಡ್ಡ ಮೆಣಸು ಜಾಸ್ತಿ ಹಾಕ್ಕೊಳ್ಬೇಕು. ನಾನು 3 ಗಿಡ್ಡ ಮೆಣಸು ಮತ್ತು ಖಾರಕ್ಕೆ ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ ಹಾಕಿದ್ದೀನಿ ಅಲ್ವಾ. ಸೊ ಇದು ನಾನು ತಗೊಂಡಿರುವ ಮಸಾಲೆ. ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಲಿಕ್ಕೆ ಉಂಟು. ತೆಂಗಿನಕಾಯಿ ತುರಿ 1 ಗೆರಟೆಯಷ್ಟು ತಗೊಂಡಿದ್ದೀನಿ ನೋಡಿ ಇಷ್ಟು. ಇದು ಫುಲ್ಲು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ನಾನು. ಇನ್ನು ಇದನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಬಿಕೊಳ್ಳೋಣ. ಆನಂತರ ಸ್ವಲ್ಪ ಹಳದಿಯನ್ನು ಕೂಡ ಹಾಕ್ಕೊಳ್ಬೇಕು. ಹಳದಿ ನೀವು ಒಂದು 1/4 ಚಮಚ ಹಳದಿ ಹಾಕಿದರೆ ಆಯಿತು ನೋಡಿ. ಇಷ್ಟು ಹಳದಿ ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಓಕೆ, ಇನ್ನು ಇದನ್ನು ಗ್ರೈಂಡ್ ಮಾಡೋಣ. ಓಕೆ, ಗ್ರೈಂಡರ್ಗೆ ಹಾಕ್ತೀನಿ ನಾನು. ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಕಟ್ ಮಾಡಿ ಹಾಕಿ ಆಯಿತಾ, ಬೇಗ ಗ್ರೈಂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ಕಾಯಿ ತುರಿ. ಇನ್ನು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ರುಬ್ಕೊಳ್ಳೋಣ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೈಸಾಗಿ ಇದು ರುಬ್ಬಬೇಕು. ನೀರು ಹಾಕುವ. ಮಸಾಲೆ ರೆಡಿ ಆಗುವಷ್ಟರಲ್ಲಿ ಮೀನನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಮಸಾಲೆಯನ್ನು ನೀವು ಮಿಕ್ಸರಲ್ಲಿ ಕೂಡ ಮಾಡ್ಬೋದು. ಗ್ರೈಂಡರಲ್ಲಿ ಮಾಡಿದರೆ ಒಳ್ಳೆಯದು. ಮಿಕ್ಸಿಯಲ್ಲಿ ಏನಾಗುತ್ತೆ ಅಂದರೆ ಬೇಗ ಮಿಕ್ಸಿ ಹೀಟ್ ಆಗುತ್ತೆ. ಆವಾಗ ಮಸಾಲೆ ಎಲ್ಲ ಹೀಟಾಗಿ ಅಷ್ಟು ಟೇಸ್ಟೇ ಹೋಗುತ್ತೆ ಮಸಾಲೆದು. ಗ್ರೈಂಡರಲ್ಲಿ ನೀವು ಮಸಾಲೆಯನ್ನು ರುಬ್ಬಿದಷ್ಟು ಟೇಸ್ಟ್ ಬೇರೆ ಯಾವುದರಲ್ಲೂ ನಿಮಗೆ ಸಿಗಲ್ಲ. ಅದು ಕೂಡ ಕಲ್ಲಿನ ಗ್ರೈಂಡರ್ ಬರುತ್ತಲ್ಲ, ಮುಂಚಿನ ಕಾಲದಲ್ಲಿ ಬರ್ತಾಯಿತ್ತು, ಅದರಲ್ಲಿ ಮಾಡಿದರೆ ಇನ್ನೂ ಕೂಡ ಟೇಸ್ಟ್ ಜಾಸ್ತಿ. ಓಕೆ, ಮಸಾಲೆ ಕೂಡ ಚೆಂದ ಗ್ರೈಂಡ್ ಆಗಿದೆ ನೈಸಾಗಿ ನೋಡಿ ಈ ಥರ. ಇನ್ನು ಇದನ್ನು ತೆಗೆದು ನಾವು ಈ ಮಣ್ಣಿನ ಪಾತ್ರೆಯಲ್ಲಿ ಇವತ್ತು ಕರಿ ಮಾಡೋದು. ಹಾಗೆ ಇದರಲ್ಲಿ ಹಾಕ್ಕೊಳ್ಳೋಣ, ಡೈರೆಕ್ಟಾಗಿ ಇದರಲ್ಲಿ ಹಾಕ್ಕೊಳ್ಳೋಣ ಮಸಾಲೆಯನ್ನು. ಇದಕ್ಕೆ ಹಾಕ್ತೀನಿ ನಾನು ಡೈರೆಕ್ಟಾಗಿ. ನಾನು ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಸ್ವಲ್ಪ ದಪ್ಪ ಉಂಟು ನೋಡಿ. ಸೊ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ. ಸೊ ಗ್ರೈಂಡರ್ ತೊಳೆದ ನೀರಲ್ಲೇ ನಾನು ಇದನ್ನು ತೆಳು ಮಾಡ್ತಾಯಿದ್ದೀನಿ. ಎಷ್ಟು ತೆಳು ಬೇಕು ನೋಡಿ ಅಷ್ಟು ಸಾರು. ಜಾಸ್ತಿ ತೆಳು ಮಾಡಬೇಡಿ, ಅದು ಬಂಗುಡೆ ಸಾರು ಒಳ್ಳೆಯದಾಗೋದಿಲ್ಲ ಜಾಸ್ತಿ ತೆಳು ಮಾಡಿದರೆ. ಸಾಧಾರಣ ಮೀಡಿಯಮ್ ಹದದಷ್ಟು ತೆಳು ಮಾಡಿದರೆ ಸಾಕು, ಇಷ್ಟು ಸಾಕು. ಓಕೆ, ಗ್ರೈಂಡರ್ ತೊಳೆದ ನೀರಲ್ಲೇ ನೀವು ಇದನ್ನು ತೆಳು ಮಾಡ್ಬೋದು. ಓಕೆ,
ಇದು ಬಿಸಿ ಆಗಲಿ. ನೋಡಿ ಮೀನು ಸಹ ಕಟ್ ಮಾಡಿ ಇಟ್ಟಿದ್ದೀನಿ ಆಯಿತಾ. ಒಂದು ಬಂಗುಡೆಯಲ್ಲಿ ನಾನು 2 ಪೀಸ್ ಮಾಡಿದ್ದೇನೆ. ದೊಡ್ಡ ಬಂಗುಡೆ ಆದರೆ 3 ಪೀಸ್, ಹೊಟ್ಟೆ ಭಾಗ ಇನ್ನೊಂದು ಪೀಸ್ ಮಾಡ್ಬೋದು. ಇದು ಸ್ವಲ್ಪ ಸಣ್ಣ ಬಂಗುಡೆ, ಮೀಡಿಯಮ್ ಸೈಜಲ್ಲ, ಹಾಗೆ 2 ಪೀಸ್ ಮಾಡಿದ್ದೇನೆ ಬಂಗುಡೆಯನ್ನು. ಅಲ್ಲಿ ಇದು ಕೂಡ ಮಸಾಲೆ ಕೂಡ ಬಿಸಿ ಆಗ್ತಾ ಉಂಟು. ಅಷ್ಟರಲ್ಲಿ ನಾವು ಒಂದು ಟೊಮೆಟೊ, ಒಂದು ಸಣ್ಣ ಶುಂಠಿ ಮತ್ತು 3 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಇದು ಕರಿಗೆ ಹಾಕ್ಲಿಕ್ಕೆ ಉಂಟು. ಕರಿಗೆ ಇದು ಹಾಕಲೇಬೇಕು, ಆವಾಗ ಮಾತ್ರ ಟೇಸ್ಟ್ ಬರೋದು. ಸೊ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಆನಂತರ ಇದನ್ನು ಕರಿಗೆ ಹಾಕ್ಕೊಳ್ಬೇಕು. ಆನಂತರ ಕರಿ ಚೆನ್ನಾಗಿ ಕುದಿ ಬಂದ ನಂತರ ಮೀನನ್ನು ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ನಾನೀಗ ಟೊಮೆಟೊ ಮತ್ತು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರದ ಅನುಸಾರ ಹಾಕಿ ಆಯಿತಾ. ನಮಗೆ ಸ್ವಲ್ಪ ಖಾರ ಜಾಸ್ತಿ, ಹಾಗೆ ನಾವು 3 ಹಾಕಿದ್ದೇವೆ. ನಿಮಗೆ ಖಾರ ಕಡಿಮೆ ಬೇಕಾದರೆ 1 ಅಥವಾ 2 ಹಾಕಿದರೂ ಆಗುತ್ತೆ. ನೆಕ್ಸ್ಟ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಟೇಸ್ಟ್. ಸೊ ಕಲ್ಲುಪ್ಪು ಇದನ್ನೊಮ್ಮೆ ಮಿಕ್ಸ್ ಮಾಡ್ತೀನಿ ಈ ಥರ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವಂಥ ಮೀನಿನ ಸಾರು ಟೇಸ್ಟೇ ಬೇರೆದ್ದು. ನೀವು ಆದಷ್ಟು ಮೀನಿನ ಸಾರನ್ನು ಮಣ್ಣಿನ ಪಾತ್ರೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ. ಮಣ್ಣಿನ ಪಾತ್ರೆ ಈಸಿಯಾಗಿ ಸಿಗುತ್ತೆ. ಸೀಸ್ನಿಂಗ್ ಫಸ್ಟ್ ತರುವಾಗ ಮಾತ್ರ ಅದು ಕಪ್ಪು ಮಾಡೋದು ಮಾತ್ರ ಒಂದು ಸ್ವಲ್ಪ ಕೆಲಸ ಅಷ್ಟೇ. ಮತ್ತೆ ಎಲ್ಲ ಒಳ್ಳೆಯದಾಗ್ತದೆ ಅಡುಗೆ ಎಲ್ಲ ಆಯಿತಾ. ಇದನ್ನು ನಾನು ಮುಚ್ಚಿಡ್ತೇನೆ, ಒಳ್ಳೆ ಕುದಿ ಬರಲಿ. ನಂತರ ನಾವು ಮೀನನ್ನು ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಮತ್ತೆ ಮೀನು ಹಾಕಿದ ನಂತರ ನೋಡಿ ಸರಿ ಮಾಡಿದರೆ ಆಯಿತು. ಹೆಚ್ಚು ಕಡಿಮೆ ಆದರೆ, ಅಂದರೆ ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗ್ ಹಾಕುವಾಗ ಕಡಿಮೆನೇ ಹಾಕ್ಕೊಳ್ಳಿ. ಓಕೆ, ಕುದಿ ಬರ್ತಾ ಉಂಟಾಯ್ತಾ. ಇವಾಗ ಮೀನನ್ನು ಹಾಕ್ಕೊಳ್ಳೋಣ. ಕುದಿ ಬರದೆ ಮೀನನ್ನು ಹಾಕಲಿಕ್ಕಿಲ್ಲ, ಕುದಿ ಬಂದ ನಂತರವೇ ಮೀನನ್ನು ಹಾಕಬೇಕು. ಮೀನನ್ನು ಕೂಡ ಹೀಗೆ 2 ಮಾಡಿ ಹಾಕ್ಕೊಳ್ಳಿ. ಒಮ್ಮೆಲೆ ಹಾಕಬೇಡಿ, ಅದರ ಮೀನದ್ದು ನೀರೆಲ್ಲ ಬೀಳಬಾರ್ದು, ಅದು ಮತ್ತೆ ಸ್ಮೆಲ್ ಬರುತ್ತೆ. ಹಾಗೆ ಒಂದು 2 ಈ ರೀತಿ ಎಕ್ಕಿ ನೀವು ಹಾಕ್ಕೊಳ್ಳಿ. ನೋಡಿ ಪಾತ್ರದಲ್ಲಿ ಈ ರೀತಿ ಇಡೀಗೆ ಹಾಕಬೇಡಿ, ಈ ರೀತಿ ನೀರೆಲ್ಲ ಬೀಳಬಾರ್ದು. ಹೀಗೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಮೀನು ಸ್ಮೆಲ್ ಬರುತ್ತೆ ಪದಾರ್ಥಕ್ಕೆ. ಇನ್ನು ಇದು ಮೀನು ಚೆನ್ನಾಗಿ ಬೇಯಬೇಕು. ಒಂದು 5 ನಿಮಿಷ ಆದರೂ ಇದು ಚೆನ್ನಾಗಿ ಬೇಯಬೇಕು. ಹೀಗೆ ಇರಲಿ 5 ನಿಮಿಷ. ಒಮ್ಮೆ ಇದನ್ನು ಸ್ಟಿರ್ ಮಾಡ್ತೀನಿ ಹೀಗೆ. ಓಕೆ, ಇನ್ನು ಒಳ್ಳೆ ಕುದಿ ಬರಲಿ, ಮೀನು ಕೂಡ ಚೆನ್ನಾಗಿ ಬೇಯಬೇಕಾಯ್ತಾ. ಮತ್ತು ಫ್ಲೇಮನ್ನು ಆಫ್ ಮಾಡಿ ನೀವು ಸರ್ವ್ ಮಾಡ್ಬೋದು. ಈ ಸಮಯದಲ್ಲಿ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಬೋದು. ಹೀಗೆ ನೋಡಿ, ಈ ಥರ ತೆಗೆದು ಉಪ್ಪು ಸರಿ ಇದೆಯಾ ಅಂತ ನೋಡ್ಬೋದು. ಓಕೆ, ಉಪ್ಪೆಲ್ಲ ಸರಿ ಉಂಟು. ಉಪ್ಪು ಹೆಚ್ಚು ಕಡಿಮೆ ಇದ್ದರೆ ಹಾಕಿಕೊಳ್ಳಿ ಅಷ್ಟೇ. ಹೆಚ್ಚಾಗಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಕಷ್ಟ ಅಲ್ಲ. ಹಾಗಾಗಿ ನೀವು ಫಸ್ಟ್ ಹಾಕುವಾಗಲೇ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು. ಇದು ಒಳ್ಳೆ ಕುದಿ ಬರಲಿ ಆಯಿತಾ. ಬಂಗುಡೆ ಸಾರು ರೆಡಿ ಟು ಸರ್ವ್. ಮೀನು ಕೂಡ ಚೆನ್ನಾಗಿ ಬೇಯ್ದಿದೆ ನೋಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ನಾನಿದು ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಅಮ್ಮನಿಗೆ ಹೇಳ್ತೀನಿ, ಯಾಕಂದರೆ ಇದು ನನ್ನ ಅಮ್ಮನ ರೆಸಿಪಿ. ಅವರು ನನಗೆ ಈ ರೆಸಿಪಿಯನ್ನು ಹೇಳಿಕೊಟ್ಟಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಮ್ಮ ಮಾಡಿರುವಂಥ ಮೀನಿನ ಸಾರು ಅಂದರೆ ತುಂಬಾ ಫೇಮಸ್. ಯಾಕಂದರೆ ಅವರು ಮಾಡಿರುವಂಥ ಮೀನಿನ ಸಾರು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ. ಬಾಯ್.